ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಪಿ ಎಮ್ ಕಿಸಾನ್ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಬೆನಿಫಿಷರಿ ಲೀಸ್ಟನ್ನು ಚೆಕ್ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವೀಕ್ಷಕರೇ ನೋಡಿ, ಪಿ ಎಮ್ ಕಿಸಾನ್ ನಿಧಿ ಯೋಜನೆಯ ಹಣ ಹೋದ ತಿಂಗಳು ಅಂದರೆ ಜೂನ್ 20ರಂದು ಬಂತು ಎಲ್ಲರ ಖಾತೆಗೆ. ಆದರೆ ಅದನ್ನು ಚೆಕ್ ಮಾಡೋದು ಹೆಂಗೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಬನ್ನಿ, ಇದು ನಿಮ್ಮ ಕಿಸಾನ್ ಫಾರ್ಮುಲಾ, ಸದಾ ರೈತರಿಗಾಗಿ, ರೈತರ ಮಾಹಿತಿಗಾಗಿ, ಕೃಷಿ ಮಾಹಿತಿಗಾಗಿ ಇರುವಂತಹ ಚಾನಲ್. ದಯಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕೇಳ್ಕೊಳ್ತೀನಿ. ಬನ್ನಿ ವೀಕ್ಷಕರೇ, ಹಾಗಾದರೆ ಲೀಸ್ಟ್ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಈಗ ಪಿ ಎಮ್ ಕಿಸಾನ್ ಅಂತೇಳಿ ನಿಮ್ಮ ಗೂಗಲ್ ಕ್ರೋಮಲ್ಲಿ ಸರ್ಚ್ ಮಾಡಿ. ಈ ರೀತಿಯಾಗಿ ಸರ್ಚ್ ಮಾಡ್ತಿದ್ದೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಪಿ ಎಮ್ ಕಿಸಾನ್ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿರಿ, ಈ ಥರ ಬಂತು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಂತೇಳಿ. ಈ ರೀತಿ ಬಂದ ಮೇಲೆ ನೀವೇನು ಮಾಡೋಕ್ಕಾಗುತ್ತೆ, ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ ನಂತರ ನಿಮಗೆ ಕಾಣಿಸುತ್ತೆ. ನೋಡಿರಿ, ಏನೇನು ಮಾಡ್ತಾಯಿದ್ದೀನಿ ನೋಡಿರಿ. ಹೌದಾ, ನೋಡಿರಿ, 23ನೇ ಕಂತು ಜೂನ್ 20ನೇ ತಾರೀಕು ಬಂದಿದೆ ಅಂತೇಳಿ ತೋರಿಸ್ತಾ ಇದೆ. ಅದು ನಿಮ್ಮ ಖಾತೆಗೆ ಬಂದಿದೆಯೇ ಇಲ್ವಾ ಅಂಥೇಳಿ ಯಾವ ರೀತಿ ಚೆಕ್ ಮಾಡೋದು ಅಂದರೆ, ಇಲ್ಲಿ ನೀವು ಏನು ಮಾಡಬೇಕು, ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ. ಈ ರೀತಿಯಾಗಿ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಷ್ಟೊಂದು ಆಪ್ಷನ್ ಕಾಣುತ್ತೆ. ನೋ ಯುವರ್ ಸ್ಟೇಟಸ್, ಅಪ್ಡೇಟ್ ಮೊಬೈಲ್ ನಂಬರ್, ಬೆನಿಫಿಷರಿ ಲೀಸ್ಟ್ ಅಂತೇಳಿ ಇಲ್ಲಿ ಕಾಣಿಸ್ತಿದೆ. ಈ ಬೆನಿಫಿಷರಿ ಲೀಸ್ಟ್ ಮೇಲೆ ನೀವು ಒತ್ತಬೇಕಾಗತ್ತೆ. ಒತ್ತಿದ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಬೆನಿಫಿಷರಿ ಲೀಸ್ಟ್ ಕೇಳುತ್ತೆ. ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ, ಹಾಗೂ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿ. ನೋಡಿ, ಈಗ ನಾನು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದಾದ ನಂತರ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಪಕ್ಕಕ್ಕೆ ಗೆಟ್ ರಿಪೋರ್ಟ್ ಅಂತೇಳಿ ಒಂದು ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಒತ್ತಿ. ನೋಡಿ, ನೋಡಿ, ನಾನೀಗ ಬೇರೆ ವಿಲೇಜ್ ತೊಗೊಳ್ತೀನಿ. ನೋಡಿ, ಈಗ ತೊಗೊಂಡೆ. ಗೆಟ್ ರಿಪೋರ್ಟ್ ಮೇಲೆ ಒತ್ತಿದ ಮೇಲೆ ನಿಮಗೆ ಈ ರೀತಿಯಾಗಿ ನಿಮ್ಮ ಊರಿನಲ್ಲಿರ್ತಕ್ಕಂಥ ರೈತರಿಗೆ, ಯಾವ್ಯಾವ ರೈತರಿಗೆ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಬಂದಿದೆ ಅಂತೇಳಿ ಇಲ್ಲಿ ತೋರಿಸುತ್ತೆ. ನೋಡಿ ವೀಕ್ಷಕರೇ, ಈ ಲೀಸ್ಟಿನಲ್ಲಿ ನಿಮ್ಮ ಹೆಸರು ಇಲ್ಲ ಅಂತೇಳಿದರೆ ನೀವು ದಯಮಾಡಿ ಈ KYCಯನ್ನು ಕಂಪಲ್ಸರಿಯಾಗಿ ಮಾಡಿಸಬೇಕಾಗುತ್ತೆ. ಈ KYC ಆಗದಿರುವಂತಹ ಹೆಸರುಗಳು ಇಲ್ಲಿ ಬಂದಿರೋದಿಲ್ಲ. ಅವರ ಹಣವನ್ನು ತಡೆ ಹಿಡಿದಿರ್ತಾರೆ. ಹಾಗಾಗಿ ವೀಕ್ಷಕರೇ, ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂತೇಳಿದರೆ, ನೀವು ನಿಮ್ಮ ಪಹಣಿಗೆ ಆಧಾರ್ ಲಿಂಕನ್ನು ಮಾಡಿಸಿ, ಹಾಗೂ ನಿಮ್ಮ ಈ KYCಯನ್ನು ಕಂಪಲ್ಸರಿಯಾಗಿ ಮಾಡಿಸ್ಬೇಕಾಗುತ್ತೆ. ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡು ಮತ್ತು ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಧನ್ಯವಾದಗಳು. ಶುಭ ದಿನ.